ಇನ್ನು ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದ್ದ ಬಿಜೆಪಿ ಬಣಬಡಿದಾಟ ಈಗ ದೆಹಲಿಗೆ ಕೂಡ ಶಿಫ್ಟ್ ಆಗಿದೆ. ತೀವ್ರ ಕುತೂಹಲ ಮೂಡಿಸಿದ ಯತ್ನಾಳ್ ಡೆಲ್ಲಿ ಭೇಟಿ. ಈಗಾಗಲೇ ದೆಹಲಿಗೆ ಕೂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಧಾವಿಸಿದ್ದಾರೆ. ನಾಳೆ ದೆಹಲಿಗೆ ಯತ್ನಾಳ್ ಮತ್ತು ಟೀಮ್ ತೆರಳಲಿದ್ದಾರೆ. ವಿಜಯೇಂದ್ರ ಭೇಟಿಯ ಬೆನ್ನಲ್ಲೇ ದೆಹಲಿಯ ದೌಡು ಅಂತಾನೆ ಹೇಳಬಹುದು. ಹಾಗಾದ್ರೆ ದೆಹಲಿಗೆ ಬಿಜೆಪಿ ಬಣಬಡಿದಾಟ ಶಿಫ್ಟ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಹೇಳಿಕೆ ಪ್ರತಿ ಹೇಳಿಕೆಗಳು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ವಿಜಯಪುರ ಶಾಸಕ ಬಸನಗೌಡ ಯತ್ನಾಳ್ ಅವರ ವಿರುದ್ಧವಾಗಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಕೂಡ ನಾವು ಸಲ್ಲಿಸ್ತೀವಿ ಅಂತ ವಿಜಯೇಂದ್ರ ಅವರ ಬಣದವರು ಕೂಡ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಕೂಡ ವಿಜಯೇಂದ್ರ ಅವರು ಹೈಕಮಾಂಡ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಹಾಗೆ ನನ್ನ ಮೇಲೆ ಹೈಕಮಾಂಡ್ ಆಶೀರ್ವಾದ ಇದೆ, ಬೇಕಾದಾಗ್ಲಿ ಅದಕ್ಕೆ ತಡೆ ಕೂಡ ಹಿಡಿದಿಲ್ಲ. ನನ್ನ ಪ್ರತಿಭಟನೆಗೆ ವಕ್ಫ್ ವಿರುದ್ಧದ ಪ್ರತಿಭಟನೆಯ ಹೊರತಾಗಿ ವಿಜಯೇಂದ್ರ ಅವರ ಕುಟುಂಬದ ವಿರುದ್ಧವಾಗ್ಲಿ ಅಥವಾ ಭ್ರಷ್ಟಾಚಾರದ ವಿರುದ್ಧವಾಗ್ಲಿ ನಾನು ಪ್ರತಿಭಟನೆಯನ್ನ ನಡೆಸ್ತಾ ಇಲ್ಲ. ಹಾಗೇನಾದ್ರೂ ನಡೆಸಿದ್ರೆ ಹೈಕಮಾಂಡ್ ಅವರು ನನಗೆ ತಡಿಬೇಕಾಗಿತ್ತು, ಆದ್ರೆ ಹೈಕಮಾಂಡ್ ಅವರ ಆಶೀರ್ವಾದ ನನಗಿದೆ ಅಂತ ಹೇಳಿದ್ರು. ಹೈಕಮಾಂಡ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಯತ್ನಾಳ್ ಅವರು ದೆಹಲಿಗೆ ಬರಬೇಕು, ಭೇಟಿ ಆಗಬೇಕು ಅಂತ ಹೇಳಿದ್ರು. ಆದ್ರೆ ಭೇಟಿ ಆಗಿರ್ಲಿಲ್ಲ. ನಾನು ಒಬ್ಬನೇ ಬರೋದಿಲ್ಲ, ನನ್ನ ಟೀಮ್ ಬರೋದಾದ್ರೆ ಮಾತ್ರ ಬರ್ತೀನಿ ಅಂತ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿದ್ರು. ಹಾಗಾದ್ರೆ ನಾಳೆ ದೆಹಲಿಗೆ ವಿಜಯೇಂದ್ರ ಅವರ ಭೇಟಿ ತದನಂತರದಲ್ಲಿ ನಾಳೆ ಹೋಗ್ತಾರಾ ಅನ್ನುವಂತ ತೀವ್ರ ಕುತೂಹಲವನ್ನ ಮೂಡಿಸಿದೆ. ವಕ್ಫ್ ಹೋರಾಟದ ಬಗ್ಗೆ ವರಿಷ್ಠರಿಗೆ ವರದಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ದೆಹಲಿಯ ಭೇಟಿ ಬಳಿಕ ಎರಡನೇ ಹಂತದ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಇದೇ ವೇಳೆ ರಾಜ್ಯ ನಾಯಕರ ಮೇಲೂ ಕೂಡ ದೂರು ನೀಡುವ ಸಾಧ್ಯತೆ ಕೂಡ ಇದೆ. ವಿಜಯೇಂದ್ರ ಮತ್ತು ಟೀಮ್ ಏನು ಇದೆ ಅವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ನೀಡುವ ಸಾಧ್ಯತೆ ಕೂಡ ಯತ್ನಾಳ್ ಬಣದಿಂದ ಇದೆ. ಏನು ಇಲ್ಲಿಯವರೆಗೂ ಕೂಡ ವಕ್ಫ್ ಹೋರಾಟ ಮುಂದುವರಿತಾನೆ ಇದೆ. ಈ ಹೋರಾಟವೇ ಎಲ್ಲೋ ಒಂದ್ ಕಡೆ ಬಿಜೆಪಿ ಬಣದ ಬಡಿದಾಟಕ್ಕೆ ಹಾಗೆ ಬಿರುಕುಂಟಾಗೋದಕ್ಕೆ ಕಾರಣ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಹೈಕಮಾಂಡ್ ಅವರನ್ನ ಭೇಟಿಯಾದ ನಂತರದಲ್ಲಿ ಇಲ್ಲಿಯವರೆಗೂ ಕೂಡ ವಕ್ಫ್ ಹೋರಾಟದ ವರದಿಗಳು ರಿಪೋರ್ಟ್ಗಳನ್ನ ಅವರಿಗೆ ಸಲ್ಲಿಕೆ ಮಾಡುವಂತಹ ವಿಚಾರವೂ ಕೂಡ ಇರಬಹುದು. ತದನಂತರದಲ್ಲಿ ಏನು ವಿಜಯೇಂದ್ರ ಅವರ ಪರವಾಗಿ ಅಥವಾ ಅವರ ಅಸಮಾಧಾನ ಏನಿದೆ, ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಅವರ ಒಂದು ಅಪಸ್ವರ ಕೇಳಿ ಬರ್ತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವರದಿಗಳನ್ನ ಸಲ್ಲಿಸುವಂತಹ ನಿರೀಕ್ಷೆಗಳು ಕೂಡ ಇದೆ. ಹಾಗೆ ವೈಯಕ್ತಿಕವಾಗಿ ನಿನ್ನೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ನಾನು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ಪೋಕ್ಸೋ ಹಾಗೆ ಭ್ರಷ್ಟಾಚಾರದ ಬಗ್ಗೆ ಕೂಡ ನಾನು ಮಾತನಾಡಿಲ್ಲ ಅಂತ ಅವರು ಹೇಳಿಕೆ ನೀಡಿದ್ರೆ, ಏನು 20 ಪತ್ರಕ್ಕೆ ಸಹಿ ಹಾಕಿರೋ ವಿಡಿಯೋ ಕೂಡ ಇದೆ ನನ್ನ ಹತ್ರ ವಿಜಯೇಂದ್ರ ಅವರದು ಅಂತ ಹೇಳ್ತಾ ಇದ್ರು. ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೈಕಮಾಂಡ್ ಅವರ ಜೊತೆ ಚರ್ಚೆ ಮಾಡುವಂತಹ ನಿರೀಕ್ಷೆಗಳು ಕೂಡ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. Ashwavega English News coming soon. Your channel, your voice, your trust.